ಮಕ್ಕಳು ಮಕ್ಕಳ ಮೋಹ ಯಾರಿಗೆ ತಾನೇ ಇರಲ್ಲ ಹೇಳಿ. ಮದುವೆಯಾಗಿ 1-2 ವರ್ಷ ಆದ ತಕ್ಷಣ ಎಲ್ಲರೂ ಕೇಳೋದದೇ ಒಂದೇ ಪ್ರಶ್ನೆ, ಏನು ಸಮಾಚಾರ, ಯಾವಾಗ ಸಿಹಿ ಸುದ್ದಿ, ಏನು? ಇದನ್ನೆಲ್ಲ ಪ್ರತಿ ಮದುವೆಯಾದ ಜೋಡಿಗಳಿಗೆ ಕೇಳುವಂಥ ಪ್ರಶ್ನೆಗಳು. ಈ ಮಕ್ಕಳ ಮೋಹ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೂ ಬಿಟ್ಟಿದ್ದಲ್ಲ. ಹೌದು, 1952 ಜೂನ್ 25ರಂದು ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಿಯವರನ್ನು ಮದುವೆಯಾಗಿದ್ದು. ನಂತರ ಸುಮಾರು ವರ್ಷಗಳವರೆಗೆ ಅವರಿಗೆ ಮಕ್ಕಳು ಆಗಲೇ ಇಲ್ಲ. ಅವರು ಹೋಗದೇ ಇರೋ ದೇವರಿಲ್ಲ, ಮಾಡದೇ ಇರೋ ವ್ರತಗಳಿಲ್ಲ. ಸರಾಸರಿ 10 ವರ್ಷದ ಬಳಿಕ 1962 ಜೂನ್ 12ರಂದು ದಿ ಒನ್ ಆ್ಯಂಡ್ ಓನ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಜನಿಸ್ತಾರೆ. ಮುಂದೆ ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಸೇರಿದಂತೆ 2 ಹೆಣ್ಣು ಮಕ್ಕಳು ತುಂಬು ಕುಟುಂಬ ಪಾರ್ವತಮ್ಮ ರಾಜ್ಕುಮಾರ್ದವ್ರದ್ದಾಗಿತ್ತು.